ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸೇರ್ಪಡೆ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲನೇದಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛೆ ಪಡ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಮಾಜ ಸೇವಕರು, ಯುವಕರಿಗೆ ಮಾರ್ಗದರ್ಶಕರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ನಮ್ಮ CV ಗೋಪಾಲಣ್ಣನವರೇ, ಅದರ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ಯಾನ್ಸಿ ಸ್ಟೋರ್ ಮಂಜಣ್ಣನವರೇ, ಮತ್ತೆ ಅದೇ ರೀತಿ ಹೈದರಿ ನಗರ್ನ ಅಬ್ಬಾಸ್ ಅಣ್ಣನವರೇ, ರಿಯಾಜ್ ಅಣ್ಣನವರೇ, ಜಾಕೀರ್ ಅಣ್ಣನವರೇ, ಬಾಬು ಅಣ್ಣನವರೇ, ಮತ್ತೆ ಮುತ್ಯಾಲಪೇಟೆ ರಿಯಾಜ್ ಅಣ್ಣನವರೇ, ನೂರ್ ಅಣ್ಣನವರೇ, ನಮ್ಮ ಚಾಂದ್ರವರೇ, ನಮ್ಮ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಮ್ ಅಣ್ಣನವರೇ, ಹೈದರಿ ನಗರ್ನ ಮೆಕ್ಯಾನಿಕ್ ಚಾನ್ ಪಾಷ ಅಣ್ಣನವರೇ, ಮತ್ತೆ ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸೀನರಾಗಿದ್ದು ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ಕೊಂತೀನಿ. ಇವತ್ತು ಕನ್ನಡ ನೆಲ ಜಲ ಭಾಷೆಗೆ ನನ್ನದು ಕೂಡ ಒಂದು ಸಹಾಯ ಇರಬೇಕು. ಮುಳುಬಾಗಿಲು ಗಡಿಭಾಗ ಆಗಿರೋದ್ರಿಂದ, ಯಾಕೆಂದರೆ ನಾನು ಆವಾಗ ಹೇಳ್ತಾ ಬರ್ತಾ ಇರ್ತೀನಿ, ಹುಟ್ಟು ಉಚಿತ ಸಾವು ಖಚಿತ. ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕಾಗುತ್ತೆ. ಹುಟ್ಟಿದ್ದೀವಿ ಸತ್ತೋಗಿದ್ದೀವಿ ಅಂದರೆ ಮನುಷ್ಯನಿಗೆ ಬೆಲೆ ಇಲ್ಲ. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಪರಗ ಒಲವಿರುವಂತಹ ಸನ್ನವಾಡಿ ನಯಾಜ್ ಅಣ್ಣನವರೇ, ನಾವು ಆವಾಗ ಭಾಷಣದಲ್ಲಿ ಹೇಳ್ತಿರುವಾಗ ನಾನು ಸನ್ನವಾಡಿ ನಯಾಜ್ ಅಣ್ಣ ಅಂತ ಹೇಳ್ತಿದ್ದೆ. ಯಾಕೆಂದರೆ ಮುಂದೆ 2-3 ವರ್ಷಗಳಿಂದ ಸತತವಾಗಿ ನಮಗೆ ಒಂದು ಮಾರ್ಗದರ್ಶನದಲ್ಲಿ ತೋರ್ತಿರ್ತಾರೆ, ಈ ರೀತಿ ಮಾಡಬೇಕು, ಈ ಥರ ಮಾಡಬೇಕು, ಈ ಮಾರ್ಗದರ್ಶನ ಹೋಗಬೇಕು ಅಂತ ಹೇಳಿಬಿಟ್ಟು. ಸದಸ್ಯರಾಗಿದ್ದವರು ಇವತ್ತು ನಮ್ಮ ಮುಳುಬಾಗಿಲು ಗ್ರಾಮಾಂತರ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿರೋದು ನಮಗೆಲ್ಲರ ಸಂತೋಷದ ಸುದ್ದಿ. ಯಾಕೆ ಅಂದರೆ ನಯಾಜ್ ಅಣ್ಣನವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುಗೆ ಬಹಳ ಇದೆ. ಆದ್ರಿಂದ ಈ ಒಂದು ಗ್ರಾಮಾಂತರ ಗೌರವಾಧ್ಯಕ್ಷರಾಗಿ ನಮ್ಮ ನಗರ ಘಟಕ ಅಧ್ಯಕ್ಷರು ಮಂಜಣ್ಣನವರು ಆವಾಗ ಒಂದು ಮಾತು ಹೇಳ್ತಿರ್ತಾರೆ. ಏನಪ್ಪಾ ಅಂದರೆ, ನಾವೆಲ್ಲರೂ ಕೂಡ ನಮ್ಮ ಕೋಲಾರ ಜಿಲ್ಲೆ ಮುಳುಬಾಗಿಲು ಗಡಿಭಾಗ ಆಗೋದ್ರಿಂದ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕನ್ನಡ ಸೇವೆಯನ್ನು ಮಾಡಬೇಕು, ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ಹೇಳಿಬಿಟ್ಟು. ಆದ್ರಿಂದ ನಾನು ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದ ಬಾಲಾಜಣ್ಣನವರು, ಮತ್ತೆ ಮಂಜಣ್ಣನವರು, ನಮ್ಮ ಮಹಿಳಾ ಘಟಕ ಭಾಗ್ಯಮ್ಮರವರು, ಮತ್ತೆ ನಾಗೇಶ್ ಬಾಬು ಅಣ್ಣನವರು ಎಲ್ಲರೂ ಸೇರಿ ನಿರ್ಧಾರ ತಗೊಂಡು, ಮತ್ತೆ ರಾಜ್ಯಾಧ್ಯಕ್ಷರಿಗೆ ಹೇಳಿ, ಜಿಲ್ಲಾಧ್ಯಕ್ಷರಿಗೆ ಹೇಳಿ, ಅವ್ರ ಮುಖಾಂತರ ಈ ಥರ ಮಾಡಬೇಕಂದಾಗ ಕೂಡಲೇ ಕನ್ನಡ ಸೇವೆ ಮಾಡಲಿಕ್ಕೆ ಯಾವುದು ಕೂಡ ಜಾತಿ ಭೇದ ಭಾವ ಇಲ್ಲದೆ ಕನ್ನಡ ಸೇವೆಯನ್ನು ಮಾಡ್ತಾ ಯಾರು ಹೋಗ್ತಾರೆ ಅವ್ರಿಗೆ ಸದಾ ನಾವು ಬೆನ್ನೆಲುಬಾಗಿ ನಿಂತ್ಕೊಂತೀವಿ ಅಂತ ಹೇಳಿಬಿಟ್ಟು ಇವತ್ತು ಸನ್ನವಾಡಿ ನಯಾಜ್ ಅಣ್ಣ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಆಯ್ಕೆಯವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ ಜೋರ ಚಪ್ಪಾಳೆ ಮುಖಾಂತರ. ಆದ್ರಿಂದ ಇವಾಗ ನಾವು ಕರಿಬೇಕಾಗಿರೋದು ನಮ್ಮ ಭಾಷಣದಲ್ಲಿ ಆವಾಗ ಇಷ್ಟು ದಿನ ನಾವು ಸನ್ನವಾಡಿ ನಯಾಜ್ ಅಣ್ಣ ಅಂತ ಕರೀತಾ ಇದ್ವಿ. ಯಾಕಂದ್ರೆ ಹುಟ್ಟುವವರು ಪಕ್ಕದಲ್ಲಿ ಇರಲೇಬೇಕಾಗುತ್ತೆ, ಹೆಸರು ಪಕ್ಕದಲ್ಲಿ. ಅದ್ರ ಜೊತೆಗೆ ಇವಾಗ ಮುಂದಿನ ಭಾಷಣದಲ್ಲಿ ನಾವೆಲ್ಲರೂ ಕೂಡ
ಗ್ರಾಮಾಂತರ ಗೌರವ ಅಧ್ಯಕ್ಷರು ಸಣ್ಣವಾಡಿ ನಯಾದಣ್ಣ ಅಂತ ಕರಿತೀವಿ. ಅದರಿಂದ ಆ ಹೆಸರು ಬರೋಕ್ಕೆ ತುಂಬ ಕಷ್ಟ ಆಯಿತು. ನಾವು ಯಾವುದೇ ಕಾರ್ಯಕ್ರಮ ಬಿಡದೆ ಆ ಹೆಸರನ್ನು ಒಂದು ಕಾರ್ಯಕ್ರಮ ರೂಪದಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ಇವತ್ತು ನೂತನವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೇಂದ್ರ ಬಿಂದುವಾಗಿ ನೆಲ ಜಲ ಭಾಷೆಗೆ ಹೋರಾಟಕ್ಕೆ ಸದಾ ನಾನು ಸಿದ್ಧನಾಗಿ ನಿಂತ್ಕೊಳ್ತೀನಿ, ನನ್ನ ಕೈಲಾದಷ್ಟು ಮಟ್ಟಕ್ಕೆ ಸಹಕಾರ ಕೊಡೋಣ, ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳಿಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇದೆಲ್ಲ ಅರೇಂಜ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮದ ಸನ್ಮಾಡಿದ ಎಲ್ಲ ಮುಖಂಡರು ಮತ್ತೆ ಯುವಕರು ತಾವೆಲ್ಲರೂ ಕೂಡ ಆಗಮಿಸಿ, ಮುಳಬಾಗಿಲು ನಗರದಿನ ಎಲ್ಲ ಯುವಕರು ಆಗಮಿಸಿದ್ದೀರಾ. ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ಕ, ಮತ್ತೆ ನಮಸ್ಕಾರ. ಅದೇ ರೀತಿ ಸ್ವಾಗತ ಭಾಷಣವನ್ನು ನಿರೂಪಣೆ ಮಾಡಿದಂತಹ ಇಲ್ಲಿ ನಮ್ಮ ಡಿಗ್ರಿ ಕಾಲೇಜಿನ ಲೆಕ್ಚರರು ಹಾಗೆ ರವಿ ಅಣ್ಣನವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ.